ಮಾತಾಡ ಬುಲ್ಬುಲ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡೈರೆಕ್ಟರ್ ಜೊತೆ ಡೈರೆಕ್ಟರ್ ಸೇರ್ಕೊಂಡಿದ್ದಾರೆ ಇವಾಗ. ಇಲ್ಲ ಈ ಸಿನಿಮಾಗೆ ಪ್ರೊಡ್ಯೂಸರು ಅವರು ಡೈರೆಕ್ಟರ್ ಕಮ್ ಪ್ರೊಡ್ಯೂಸರು, ನಾವು ಬರೀ ಪ್ರೊಡ್ಯೂಸರು ಇಲ್ಲ. ಎಲ್ಲ ಫ್ರೆಂಡ್ಸ್ಗಳ ಪಿಕ್ಚರ್ ಇದು, ಎಲ್ಲ ಫ್ರೆಂಡ್ಸ್ ಇದ್ದಾರೆ. ಬಟ್ ನಿಜವಾದ ಪ್ರೊಡ್ಯೂಸರ್ ಯಾರು ಅಂದ್ರೆ ತುಗ್ದಿ ಪ್ರೊಡಕ್ಷನ್. ಅಲ್ಲ, ಬಟ್ ಇಬ್ರು ತಲೆಯಲ್ಲಿ ಕ್ಯಾಪ್ ಇದ್ದಾಗ ನೋಡೋ ಜನರಿಗೆ ಸಡನ್ಲಿ ಒಂದು ಕನ್ಫ್ಯೂಸ್. ಇಲ್ಲ, ಇವತ್ತು ನಾನು ಕ್ಯಾಪ್ ಹಾಕೊಂಡ ರೀಸನ್ ಬಿಸಿಲಿಗೋಸ್ಕರ. ಆಕ್ಚುಲಿ ರೆಗ್ಯುಲರ್ ನಾವು ಡೈರೆಕ್ಟರ್ಗೋಸ್ಕರ ಹಾಕೊಂಡು ಬಿಸಿಲು ಏನ್ ಅನ್ಕೊಂಡಿದ್ದಾರೆ ಅದು ಎಲ್ಲ ಡೈರೆಕ್ಟ್ ಕ್ಯಾಪ್ ಹಾಕೊಂಡಿರ್ತಾರೆ ಅಂತ ಅದು ಸಿಂಬಲ್ ಆಗಿ ಹೋಗ್ಬಿಟ್ಟಿದೆ. ಅದು ಯೂನಿಫಾರ್ಮ್ ಅನ್ಕೊಂಡಿದ್ದಾರೆ, ಕ್ಯಾಪು ಒಂದು ಟವಲ್ ಹಾಕೊಂಡಿರ್ತಾರೆ, ಅದು ಡೈರೆಕ್ಟರ್ ಸಿಂಬಲ್ ಅನ್ಕೊಂಡಿದ್ದಾರೆ. ಬಟ್ ನಿಜವಾಗೂ ಏನಂದ್ರೆ ಬಿಸಿಲಲ್ಲೇ ಇರ್ತಾರೆ. ಯಾಕಂದ್ರೆ ಡೈರೆಕ್ಟರ್ ಬೆಳಗ್ಗೆ ಬಂದು ಸೆಟ್ಟಲ್ಲಿ ನಿಂತ್ರೆ ಪ್ಯಾಕಪ್ ಹೇಳತ್ತಾಗ ಇಲ್ಲೇ ಇರ್ತಾರೆ, ಆ ಬಿಸಿಲು ತಡೆಯೋಕ್ಕೋಸ್ಕರ ಹಾಕೊಂಡಿರ್ತಾರೆ ಅದನ್ನ. ಮತ್ತು ಇನ್ನೊಂದು ಅವಾಗ ಹೇಳ್ತಾ ಇದ್ರು ದಿನಕರ್ ಅವರು, ಆ್ಯಕ್ಚುಲಿ ಐ ಮೀನ್ ಶ್ರೀಧರ್ ಅವರಿಗೆ ಸ್ವಲ್ಪ ಈ ಕಾಮಿಡಿ ಇದೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ, ಸೊ ಆ ಕಾರಣಕ್ಕೋಸ್ಕರ ಅವ್ರನ್ನೇ ಇದಕ್ಕೆ ಇದು ಮಾಡಿದ್ವಿ ಅಂದ್ಕೊಂಡು ಅಂತ. ಸೊ ಇಲ್ಲಿ ಯಾವ ರೀತಿ, ಯಾಕಂದರೆ ಮೇಯ್ನ್ ಫಸ್ಟ್ ಈ ಬುಲ್ಬುಲ್ ಏನಿದೆಯೋ ಸಿನಿಮಾ ಕಾಮಿಡಿ, ಕಂಪ್ಲೀಟ್ ಔಟ್ ಆ್ಯಂಡ್ ಔಟ್ ಎಂಟರ್ಟೈನಿಂಗ್ ಮೂವಿ ಅದು, ಲವ್ ಸ್ಟೋರಿ ಇಲ್ಲಿ ಯಾವ ಥರ ಪ್ಲಾನ್ ಮಾಡಿದ್ದೀರಿ? ಇದರಲ್ಲಿ ನಾನು ಬರೀ ಕಾಮಿಡಿ ಅಂತ ಹೇಳೋಕ್ಕೆ ಬರ್ತಾ ಇಲ್ಲ ಇದರಲ್ಲಿ. ಯಾಕೆಂದರೆ ನಾವು ದರ್ಶನ್ ಅವರು ಇರೋದ್ರಿಂದ ಇದು ದರ್ಶನ್ ಅವರು ಆ್ಯಕ್ಚುಲಿ ಕಾಮಿಡಿ ತುಂಬ ಚೆನ್ನಾಗಿ ಮಾಡ್ತಾರೆ. ಎಸ್ಪೆಷಲಿ ಈ ಸಿನಿಮಾದಲ್ಲಿ ಅವರು ಕಾಮಿಡಿ ತುಂಬಾ ಒಂದೊಂದು ಸೀನು ಸೀರಿಯಸ್ ಸೀನ್ಗಳು ಕಾಮಿಡಿ ಥರ ಇದ್ದಾವೆ ಕೆಲವು. ಬಟ್ ಹಾಗಂತೇಳಿ ಬರೇ ಕಾಮಿಡಿ ಅಂತನಲ್ಲ, ದರ್ಶನ್ ಅವ್ರನ್ನ ಅಭಿಮಾನಿಗಳಿಗೆ ಇಷ್ಟ ಆಗುವಂಥ ಎಕ್ಸ್ಟ್ರಾರ್ಡಿನರಿ ಫೈಟ್ಸ್ಗಳಿದ್ದಾವೆ ತುಂಬ. ಆಮೇಲೆ ಆ ಫೈಟ್ಗಳನ್ನ ತುಂಬ ಖರ್ಚು ಮಾಡಿ ನಮ್ಮ ನಿರ್ಮಾಪಕರು ದಿನಕರ್ ಅವರು ಈಗ ಇದರಲ್ಲಿ ಅವರು ಡೈರೆಕ್ಟರ್ ಆಗಿದ್ದು ಬರೀ ಪ್ರೊಡ್ಯೂಸರ್ ಆಗಿದ್ದಾರೆ. ಇಲ್ಲ ನಿರ್ಮಾಪಕನಾಗಿದ್ರು ಈವನ್ ಅವ್ರಿಗೂ ಗೊತ್ತು, ಅವ್ರೀಗ ಒಂದು ಈಗ ಈ ಸಿನಿಮಾಲಿ ಈ ಥರದ್ದು ಒಂದು ಫೈಟ್ ಬೇಕು ನನಗೆ ಅಂದರೆ ಅದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ಅವ್ರಿಗೂ ಗೊತ್ತು. ಸೊ ಅದು ಗೊತ್ತಿದ್ರು ಅವ್ರು ಕೇಳ್ತಿದಾರೆ, ಅದು ಸಿನಿಮಾಗೆ ಬೇಕೇ ಬೇಕು. ಓವರಾಲ್ ಆಗಿ ಎಲ್ಲರೂ ಒಂದು ಹ್ಯಾಪಿಯಾಗಿ ಒಂದು ಎಂಜಾಯ್ ಮಾಡಬೇಕು ಮೂವಿನ ನೋಡಿದಾಗ. ದರ್ಶನ್ ಅಭಿಮಾನಿಗಳಾಗಿರ್ಬೋದು, ಅಂಬರೀಶ್ ಅವರ ಅಭಿಮಾನಿಗಳಾಗ್ಬೋದು, ಎರಡು ಕಡೆಯಿಂದಲೂ ತುಂಬ ಎಂಜಾಯ್ ಮಾಡೋ ಥರ ಒಂದು ಸೀನ್ಗಳು. ಮತ್ತು ಇವನ್ ದರ್ಶನ್ಗೆ ಅಭಿಮಾನಿಗಳು ತುಂಬ ಜನ, ಅಪ್ಪಾಜಿ ಅಭಿಮಾನಿಗಳೇ ಹಂಗೆ ಫಾಲೋವರ್ಸು ದರ್ಶನ್ಗೂ ಅಭಿಮಾನಿಗಳಿರೋದು. ಸೊ ಅವ್ರ ಅಭಿಮಾನಿಗಳು ಏನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬರ್ತಾರೆ ಥಿಯೇಟ್ರಲ್ಲಿ, ಅದಕ್ಕಿಂತ ಇನ್ನೊಂದು 20-25% ಜಾಸ್ತಿನೇ ಇರುತ್ತೆ. ಓಕೆ, ಮತ್ತು ಇನ್ನೊಂದು ಇವಾಗ ಈ ಮುಹೂರ್ತ ಟೈಮಲ್ಲಿ ಆ ಪೋಸ್ಟರ್ಲ್ಲ ನೋಡಿದಾಗ ಒಂದು ಹಳೆ ಕಾರ್ಗಳೆಲ್ಲ ಯೂಸ್ ಮಾಡಿಬಿಟ್ಟು ಅವ್ರನ್ನ ಒಂದು ಹಳೆ ಗೆಟಪೆಲ್ಲ ತೋರಿಸಿದ್ದೀರಾ. ಸೊ ಅದು ಎಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಮೂವಿ? ಅದು ಕಂಪ್ಲೀಟ್ ಶ್ರೀಧರ್ ಸರ್ ಐಡಿಯಾ. ಒಂದು ಮುಹೂರ್ತದಲ್ಲಿ ಬೇರೆ ಥರನೇ ಏನೋ ಮಾಡಬೇಕು ಅಂದ್ಕೊಂಡು ಅವರೇ ಎಲ್ಲ ಪ್ಲಾನ್ ಮಾಡಿದ್ದು. ಸೊ ಇಟ್ಸ್ ಓನ್ಲಿ ಮುಹೂರ್ತಕ್ಕೆ ಮಾತ್ರನಾ ಅಥವಾ ಅದು ಇರುತ್ತೆ? ಇದು ಈಗ ಒಂದು ಅವ್ರ ಅಪ್ಪ ಮಗನ ಮಧ್ಯೆ ಒಂದು ಸಾಂಗ್ ಬರ್ತಾ ಇದೆ. ಸಾಂಗ್ ಅದ್ರಲ್ಲಿ ಒಂದು BGM ಅಲ್ಲಿ ಬರೋ ಒಂದು ಸಿಚುವೇಶನ್ ಇದೆ, ಅಲ್ಲೊಂದು ಸನ್ನಿವೇಶ ನಾವು ಅದು ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ಬಟ್ ಅದೇ ಥರ ಬರುತ್ತೆ, ಒಂದು ಫನ್ನಿ ಆಗಿರುತ್ತೆ ಅದೊಂದು ಟೋಟಲ್. ಎನಿವೆ ಇವಾಗ ಸ್ಟಾರ್ಟ್ ಮಾಡಿದ್ದೀರಾ, ಹೋಪ್ಫುಲಿ ದರ್ಶನ್ ಅವರು ಹೇಳೋ ಪ್ರಕಾರ ನೆಕ್ಸ್ಟ್ ಇಯರ್ ಬರುತ್ತೆ ಅಂತಿದ್ರು ಸಿನಿಮಾ. ಸಾಧ್ಯವಾದ್ರೆ ಆದಷ್ಟು ಬೇಗ ಬರಲಿ, ಜನರಿಗೆ ಇನ್ನೂ ನೋಡೋ ಒಂದು ಎಂಟರ್ಟೈನ್ಮೆಂಟ್ ಸಿಗಲಿ. ಇನ್ನು ಮುಂದಕ್ಕೆ ನೋಡೋಣ, ಶೂಟಿಂಗ್ ಮಾಡ್ತಾನೆ ಇರ್ತೀರಾ, ಅವ್ರಿಗೂ ಒಂದು ಸಾಕಷ್ಟು ನಾವು ತೋರಿಸ್ತಾ ಇರ್ತೀವಿ. ಸಾಂಗ್ ಆಗಿರ್ಬೋದು, ಬರ್ತಾ ಇರ್ತೀವಿ, ಭೇಟಿ ಆಗ್ತಾ ಇರ್ತೀವಿ. ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್ ಸರ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು ಸರ್. ಓಕೆ, ಮಾತಾಡ ಬುಲ್ಬುಲ್ ಸುಮಾರು ಮಾತಾಡೋದು ಅಂತಲೇ ಹೇಳ್ಬೋದು. ಒಂದು ಪ್ರತಿಯೊಬ್ಬರು ಚಿತ್ರದ ಅಂಡರ್ ನಿರ್ಮಾಪಕರು, ನಿರ್ದೇಶಕರು, ಸಾಹಿತ್ಯ ಬರೆದಿರೋವಂಥವ್ರಾಗಿರ್ಬೋದು, ನಾಯಕ ನಟ, ಪ್ರತಿಯೊಬ್ಬರು ಮಾತಾಡಿದ ಒಂದು ಶೂಟಿಂಗ್ ಕೂಡ ಏನು ಅಂದರೆ ಒಂದು ಥ್ರಿಲ್ಲಿಂಗ್ ಆಗಿ ನಡೀತಿದೆ ಅಂತಲೇ ಹೇಳ್ಬೋದು. ಬುಲ್ಬುಲ್ ಬಗ್ಗೆ ಸಾಕಷ್ಟು ವಿಷಯನ ಈಗ ನಾವು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಬುಲ್ಬುಲ್ ಇವಾಗಷ್ಟೇ ಸ್ಟಾರ್ಟ್ ಆಗಿದೆ, ಇನ್ನೇನು ಕೆಲವೊಂದು ತಿಂಗಳುಗಳಲ್ಲಿ ಚಿತ್ರ ನಿಮ್ಮ ಮುಂದೆ ಬರುತ್ತೆ. ಅಲ್ಲಿ ತನಕ ಚಿತ್ರದ ಮೇಕಿಂಗು ಅವಾಗೂ ನಾವು ತೋರಿಸೋ ಫುಟೇಜ್ನ ನೋಡಿ ಎಂಜಾಯ್ ಮಾಡ್ತಾರೆ. ಇದೇ ಇವತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7. Is my life and the cops is here to give me strike. Boom, boom, cause I got to hide or boom, boom, my car starts to ride. Gotta pump this gas on the